ಹೇಗೆ ಕಾಣಿಸ್ತಾ ಇದ್ದೀನಿ ಈ ಔಟ್ಫಿಟ್ಟಲ್ಲಿ? ಚೆನ್ನಾಗಿದೆ ಅಲ್ವಾ ಸ್ಯಾರಿ? ಮೇನ್ ರೀಸನ್ ಏನಂದರೆ ನಾನು ಬಾಟ್ನಿ ಮತ್ತು MB ತೊಗೊಳ್ಳೋದಕ್ಕೆ ಮ್ಯಾಥ್ಸ್ ಇರಲ್ಲ ಅಂದ್ಬಿಟ್ಟು ಗೈಸ್. ಮ್ಯಾಥ್ಸ್ ಅಂದರೆ ನನಗೆ ತಲೆನೋವು. ಇದು ಏನಂದರೆ ಔಟರ್ ಮೋಸ್ಟ್ ಸಾರಿ. ಸೊ ಗಾಯ್ಸ್, ನಾನು ನಿಜ ಹಿಂಗೆ ಇದ್ರೆ ನಾನು ಓದ್ಕೊಳ್ಳಲ್ಲ ಗಾಯ್ಸ್. ಮತ್ತೆ ಸಿಗ್ತೀನಿ, ಬಾಯ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಇವತ್ತು ನನ್ನ ದಿನನ ಹೇಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ನೀವು ಕೇಳಿದ್ರೆ ನಿಜವಾಗ್ಲೂ ನಗ್ತೀರಾ. ಏನಿಲ್ಲ, ನಮ್ಮ ಅಮ್ಮನ ಹತ್ರ ಚೆನ್ನಾಗಿ ಬೈಸ್ಕೊಂಡು ಈ ದಿನ ಸ್ಟಾರ್ಟ್ ಮಾಡಿದ್ದೀನಿ. ಶನಿವಾರ ಬೆಳಗ್ಗೆ ಇವತ್ತು ಎದ್ದೇಳೋದಕ್ಕಾಗಲಿಲ್ಲ. ಸೊ 6 ಗಂಟೆಗೆ ಎದ್ದೆ, ಆದರೂ ಬೈಸ್ಕೊಂಡೆ. ನಮ್ಮಮ್ಮ ಮಲ್ಕೊಂಡಿತ್ತು, ನಾನು ಮಾತ್ರ ಎದ್ದಿದ್ದೆ. ಯೋಗ ಮುಗಿಸಿದಷ್ಟೇ, ಬೇರೆ ಇನ್ನೇನು ಮಾಡಲಿಲ್ಲ. ಸ್ವಲ್ಪ ಕಸ ಅಂದರೆ ಕ್ಲೀನ್ ಮಾಡಿ ಕಸ ಗುಡಿಸಿ ಹೋಗಿ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳೆದು, ಯಾಕೋ ಚೆನ್ನಾಗಿ ಬರ್ತಿಲ್ಲ, ಏನು ಸಿಂಕಲ್ಲೆಲ್ಲ ಪಾತ್ರೆ ಜಾಸ್ತಿ ಇತ್ತು. ಪಾತ್ರೆ ತೊಳೆದು ಇವಾಗ ಸದ್ಯಕ್ಕೆ 8 ಗಂಟೆ ಸಾರಿ ಹೌದು 8 ಗಂಟೆ. ಸ್ನಾನ ಮುಗಿಸ್ಕೊಬಂದು ಪೂಜೆ ಮಾಡಿಬಿಡ್ಬೇಕು. ಪೂಜೆ ಮಾಡಿ ಏನಾದರೂ ಹೊಟ್ಟೆಗೆ ಹಾಕಲ್ಲ. ಆ್ಯಕ್ಚುಲಿ ಲ್ಯಾಬ್ ಎಕ್ಸಾಮ್ ಇದೆ ನಾಳೆ ಅಲ್ಲ ನಾಡಿದ್ದು. ಬಟ್ ಓದ್ಕೊಂಡಂಗೆ ಬರೀ ವಿಡಿಯೋ ವ್ಲಾಗು ಎಡಿಟಿಂಗು ಅಂತಲೇ ಇದ್ದೀನಿ. ನಮ್ಮಮ್ಮ ಅದಕ್ಕೆ ಬೈತಾ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಇದಂತೂ ನಿಲ್ಸಲ್ಲ. ಸೊ ನಮ್ಮಮ್ಮ ಬೈತೈತೆ, ಬೆಳಗ್ಗೆಯಿಂದನೂ ಬೈತೈತೆ. ಏನಮ್ಮ ಅಂದೆ? ಹಂಸುವಲ್ಲ, ನೀನೇನಂದೆ? ಆ್ಯಕ್ಚುಲಿ ಬೈತೈತೆ ನಮ್ಮಮ್ಮ, ಸುಳ್ಳು ಹೇಳ್ತೈತೆ. ಸೊ ಗಾಯ್ಸ್, ಸ್ನಾನ ಆಯಿತು, ಪೂಜೆ ಮಾಡಕ್ಕೆ ಹೋಗೋಣ. ನಮ್ಮಮ್ಮ ಕಾಯ್ತೈತಿ. ಗಾಯ್ಸ್, ತಲೆ ಆರಿಲ್ಲ, ಬಟ್ಟೆ ಕಟ್ಕೊಂಡಿದ್ದೀನಿ. ಪೂಜೆ ಆಗೋವರೆಗೂ, ಅದಾದಮೇಲೆ ನೀಟಾಗಿ ತಲೆ ಆರಿಸ್ಕೊಂಡ್ಬಿಡ್ತೀನಿ. ಸೊ ಹೂವು ಎಲ್ಲ ತೆಗ್ದಿದ್ದಾಯಿತು. ಇವಾಗಲೇ ತೆಗ್ದಿಟ್ಕೊಂಡಿದ್ದೀನಿ. ನಾನೆಲ್ಲಿ ಅಂದರೆ ನನ್ನ ಬಟ್ಲು ಹೂವು ಇದು 8 ಸುತ್ತಿಂದು, ಇಲ್ಲಿ ನಮ್ಮ ಮನೆ ಹತ್ರ ಬಿಡುತ್ತೆ. ಸೊ ಅದೇ ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿರುತ್ತೆ ಹೂವು. ಟಾಡಾ, ಹೂವು ಇಟ್ಟಿದ್ದಾಯಿತು. ಸೊ ಇವಾಗ ನನಗೆ ಗೊತ್ತಿರೋ ರಂಗೋಲಿ ಬಿಡೋಣ. ರಂಗೋಲಿ ಯಪ್ಪ ಇರಲಿ ಬಿಡಿ. ರಂಗೋಲಿ ಇಟ್ಟೇನು ಮಸ್ತಾಗೈತೆ. ಇಟ್ಸ್ ಕಂಪ್ಲೀಟೆಡ್. ರಂಗೋಲಿ ಹೇಗಿದೆ ಗಾಯ್ಸ್, ಕಮೆಂಟ್ ಮಾಡಿ. ಸೊ ಗಾಯ್ಸ್, ಪೂಜೆ ಆಗಿದೆ. ಲೈಟ್ ಆಫ್ ಮಾಡ್ತೀನಿ, ಯಾವ ಥರ ಕಾಣುತ್ತೆ ನೋಡೋಣ. ಆ್ಯಕ್ಚುಲಿ ಲೈಟ್ ಆನ್ ಮಾಡೋದಕ್ಕಿಂತ ಈ ಥರ ಆಫ್ ಮಾಡಿದಾಗ ನೋಡೋದೆ ತುಂಬ ಚೆನ್ನಾಗಿ ಕಾಣೋದು. ನನಗೆ ಈ ಥರನೇ ಇಷ್ಟ. ಆ್ಯಕ್ಚುಲಿ ಇದು ವಿಂಡೋ, ನಾನು ಈ ಥರ ಮಿರರ್ ಥರ ಯೂಸ್ ಮಾಡ್ತೀನಿ ಗಾಯ್ಸ್ ಇದನ್ನು. ಸರ್ ಒಳಗಿತ್ತು. ಸಿಕ್ಬಿಡ್ಸೋಕ್ಕೂ ಮುಂಚೆ ಎಲ್ಲರೂ ಮಾಡೋ ಕೆಲಸನೇ ಇದು. ಜಸ್ಟ್ ಅಪ್ಡೇಟ್ ಹೋಗಿ ನಾನು ಯಾವಾಗಲೂ ಯೂಸ್ ಮಾಡೋ ರಾಖಿ ಅಂತ ಇರ್ತೀನಿ. ಗಾಯ್ಸ್, ಬೇಜಾರಾಗ್ಬಿಡಿ, ಬರ್ತಾ ಇದ್ದೀನಿ. ಕೈ ತೊಳ್ಕೊಳ್ಳೋಕೆ ಹೋಗಿದ್ದೆ. ಗೈಸ್, ಆ್ಯಕ್ಚುಲಿ
ವ್ಯಾಸ್ಲಿನ್ ಬಿಟ್ಟರೆ ಮುಖಕ್ಕೆ ಬೇರೆ ಏನು ಯೂಸ್ ಮಾಡಿಬಿಡಿ, ಬಿಕಾಸ್ ಬೇರೆ ಯಾವುದೇ ಕಾಸ್ಮೆಟಿಕ್ಸ್ ಯೂಸ್ ಮಾಡಿದ್ರು ಅದು ಹಾರ್ಮ್ಫುಲ್. ನಾನು ಅದಕ್ಕೆ ಬರೀ ವ್ಯಾಸ್ಲಿನ್ ಒಂದೇ ಯೂಸ್ ಮಾಡೋದು. ಪರವಾಗಿಲ್ಲ, ಆರಿದೆ ಕೂದಲು. ಸೊ ಗಾಯ್ಸ್, ಸ್ವಲ್ಪ ತಲೆ ಆಲ್ಮೋಸ್ಟ್ ಏನು ಸಿಕ್ ಮಾಡ್ಕೊಳ್ಳಲ್ಲ ನಾನು, ಅಲ್ಲೇ ಸ್ವಲ್ಪ ಬಾಚ್ಕೊಂಡು ಬಂದು ನಾನು ಸ್ನಾನ ಮಾಡ್ಬೇಕಾದ್ರೆ ತಲೆ ಬಾಚ್ಕೊತೀನಿ. ಬಿಕಾಸ್ ನೆಂದಿದಾಗ ಕೂದಲು ನೀಟಾಗಿ, ಅಂದರೆ ನೆಂದಿದಾಗ ಏನಾಗುತ್ತೆ ಅಂದರೆ, ಇವಾಗ ಎಣ್ಣೆ ಹಚ್ಚಿದಾಗೂ ಅಷ್ಟೇ ಕೂದಲು ನೆಂದ್ಕೊಳಕ್ಕೆ ಬಿಟ್ಟರೆ ನೀಟಾಗಿ ಸಿಕ್ಕೋಗುತ್ತೆ. ಮತ್ತು ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಏನು ಶಾಂಪ್ ಹಾಕಿ ನಾವು ಏನು ಉಜ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅದಾದಮೇಲೆ ನೀರಲ್ಲಿ ತೊಳೆದಿರ್ತೀವಲ್ಲ, ಆವಾಗ ನೆಂದಿರುತ್ತಲ್ಲ ಕೂದಲು, ಅವಾಗೆ ಒಂದ್ಸರಿ ಬಾಚಿಬಿಟ್ರೆ ಬಾಚಿಂಗೆ ತೊಗೊಂಡು, ಸೊ ಏನು ಸಿಕ್ಕು ಜಾಸ್ತಿ ಇರೋದಿಲ್ಲ, ಈಸಿಯಾಗಿ ಸಿಕ್ಕೋಗುತ್ತೆ. ನಾನು ಹಚ್ಚೋದು ಹರಳೆಣ್ಣೆ ಬಿಟ್ಟರೆ ಏನು ಹಚ್ಚಲ್ಲ. ಹೆವಿ ಅಂದರೆ ಉಷ್ಣಾಂಶ ಜಾಸ್ತಿ ಆದಾಗ ಹರಳೆಣ್ಣೆ ಹಚ್ತಾರೆ ಎಲ್ಲರೂ, ಬಟ್ ನಾನು ಮುಂಚೆಯಿಂದನೂ ರೂಢಿ ಮಾಡಿರೋದು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಚ್ತೀನಿ. ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮುಂಚೆ, ಅದರಲ್ಲೂ ಚಳಿಗಾಲದಲ್ಲಿ ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡಬಾರ್ದಲ್ಲ, ಸೊ ಏನು ಅಂದರೆ ಅಮ್ಮ ಎರಡನ್ನೂ ಮಿಕ್ಸ್ ಮಾಡ್ತಿದ್ರು, ಬಟ್ ನಾನು ಬರೀ ಹರಳೆಣ್ಣೆನೇ ಹಚ್ತೀನಿ. ಸೊ ಅದಕ್ಕೆ ನನ್ನ ಹೇರ್ಸ್ ಇಷ್ಟು ಸಾಫ್ಟ್ ಆಗಿರೋದು. ದಿಸ್ ಇಸ್ ಟ್ರೂ. ಎಷ್ಟು ಸಾಫ್ಟ್ ಆಗಿದೆ ನೋಡಿ ಅಲ್ವಾ? ಸೊ ಹರಳೆಣ್ಣೆ ಹಚ್ಚಿ ಒಂದಿನ ಬಿಡಿ, ಏನಾಗಲ್ಲ, ಎಣ್ಣೆ ಬಿಟ್ಟರೆ, ಓಕೆನಾ? ಮನೇಲಿದ್ದಾಗ, ನಾನು ಮನೆಯಲ್ಲೇ ಇದ್ದಾಗಲ್ಲ, ನಾನು ಕಾಲೇಜ್ಗೂ ಹಚ್ಕೊಂಡು ಹೋಗ್ತೀನಿ. ಏನಾಗುತ್ತೆ ಹಚ್ಕೊಂಡ್ರೆ? ನಾವೇನು ಹಳ್ಳಿ ಗಮಾರ್ ಥರ ಕಂಡುಬಿಡ್ತೀವ ಹಚ್ಕೊಂಡಿದ ತಕ್ಷಣ? ಕೂದಲಿಗೆ ಏನು ಅಥವಾ ತಲೆಗೆ ನೀಟಾಗಿ ಎಣ್ಣೆ ಹಚ್ಕೊಂಡ್ರೆ ನೀಟಾಗಿ ಕೂದಲು ಕೂತ್ಕೊಳ್ಳುತ್ತೆ. ಸ್ಟೈಲ್ ಮಾಡೋದಕ್ಕೆ ಹೋದರೆ 100% ಕೂದಲು ಚೆನ್ನಾಗಿರಲ್ಲ ಗೈಸ್. ಸ್ವಲ್ಪ ಓಲ್ಡ್ ಟ್ರೆಡಿಷನ್ನ ಯೂಸ್ ಮಾಡೋಣ. ನಮ್ಮ ಹಳೆ ಕಾಲದವ್ರು ಏನು ಮಾಡಿರ್ತಾರಲ್ಲ ಅದೇ ಕರೆಕ್ಟು. ನನಗೆ ತಲೆಗೆ ಹರಳೆಣ್ಣೆ ಹಚ್ತೀನಿ. ಕ್ಲಿಪ್ ಹಾಕ್ಕೊಂಡಿರ್ತೀನಿ. ತಿಂಡಿ ಅಲ್ಲ, ಊಟ ಮಾಡಬೇಕಲ್ಲ, ಅದಕ್ಕೆ ಒಂದೇ ಸರಿ ಅಡುಗೆ ಮಾಡಿದ್ದಾರೆ ಅಮ್ಮ. ಮುದ್ದೆ ಬಸ್ಸಾರು ತಿನ್ನೋಣ. ಅದಾದಮೇಲೆ ಬಂದು ಸ್ವಲ್ಪ ಹೇಳಿದಲ್ಲ ಹಾಗೆ ಟ್ರಾನ್ಸಿಷನ್ ವಿಡಿಯೋಸ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಆ ಔಟ್ಫಿಟ್ನ ಹಾಕ್ಕೊಂಡು ರೆಡಿಯಾಗಿ ವಿಡಿಯೋ ಮಾಡೋಣ. ತುಪ್ಪ ಸ್ವಸ್ತಿಕ್ಸ್ ತುಪ್ಪ, ಅಸಲಿ ತುಪ್ಪ, ಅಥವಾ ಯಾಕೋ ಗೈಸ್ ಬರೀ ಅದೇ ಅಡ್ವರ್ಟೈಸ್ ಬರುತ್ತೆ. 100ಕ್ಕೆ 100 ಅಸಲಿ ತುಪ್ಪ, ಸ್ವಸ್ತಿಕ್ಸ್ ತುಪ್ಪ, ಅಸಲಿ ತುಪ್ಪ. ಗೈಸ್ ಎಷ್ಟೇ ಟೇಬಲ್ ಇದ್ರು ನಾನು ಹಿಂಗೆ ಕೆಳಗೆ ತೊಡೆ ಮೇಲೆ ಇಟ್ಕೊಂಡು ತಿನ್ನೋದು ಗೈಸ್. ತುಪ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಸ್ಸಾರು ಮುದ್ದೆ ಸೊಪ್ಪು ಜೊತೆಗೆ ತಿಂದರೆ ಸೂಪರು. ಓಕೆ ಗಾಯ್ಸ್, ತಿಂದ್ಬಿಟ್ಟು ಬರ್ತೀನಿ. ನಮ್ಮಮ್ಮ ಏನು ಹೇಳ್ತಿದ್ದಾರೆ ಕೇಳಿ ಗಾಯ್ಸ್. ಏನು ಹೇಳಿ ಗಾಯ್ಸ್? ನಮ್ಮ ಹುಡುಗಿ ತಟ್ಟೆ ತೊಳೆಯಲ್ಲ ಗಾಯ್ಸ್, ಹಂಗೆ ಬಂದ್ಬಿಡ್ತಾಳೆ ಬಿಟ್ಟು ಅಮ್ಮ ತೊಳೆದೆ ಅಂತ. ನೋಡಿ ಗಾಯ್ಸ್, ಎಂತ ಗಾಯ್ಸ್, ನಾನು ಸಿಂಕಲ್ಲಿ ಒಂದು ಜಾಸ್ತಿ ಇದ್ರೆ ತೊಳಿತೀನಿ ಗಾಯ್ಸ್, 1-2 ಇದ್ರೆ ನಾನು ಮುಟ್ಟಲ್ಲ ಗಾಯ್ಸ್. ಸೊ ಗಾಯ್ಸ್, ಹೇಗೆ ಕಾಣಿಸ್ತಾ ಇದ್ದೀನಿ ಈ ಔಟ್ಫಿಟ್ಟಲ್ಲಿ? ಚೆನ್ನಾಗಿದೆ ಅಲ್ವಾ? ಸ್ಯಾರಿ ಇದು ನನ್ನದೇ ಹಳೆ ಸೀರೆ. ಮೇ ಬಿ ನಾನು 7th ಇದ್ದಾಗ ಈ ಬ್ಲೌಸ್ ಹೊಲಿಸಿದ್ದು, ಇವಾಗಲೂ ಆಗ್ತಿದೆ. ಅದೇ ಖುಷಿ. ಇವಾಗ ನಾನು ಡಿಗ್ರಿ ಸ್ಟೂಡೆಂಟ್ ಆದರೂ ನಮ್ಮಮ್ಮ ನನಗೇನು ಹೇಳ್ತಾರೆ ಅಂದರೆ, ಕತ್ತೆ ವಯಸ್ಸಾಯಿತು, ಏನು ಬುದ್ಧಿ ಇಲ್ಲ ಅಂತಾರೆ ಗಾಯ್ಸ್. ಅದೆಲ್ಲ ಬಿಡಿ, ಇವಾಗ ಸೀರೆ ಹೇಗಿದೆ ಹೇಳಿ? ಚೆನ್ನಾಗಿದೆ ಅಲ್ವಾ? ರೆಡಿ ಆಗಿಬಿಟ್ಟು ಪಟ್ ಅಂತ ಆಮೇಲೆ ಸ್ವಲ್ಪ ಶಾರ್ಟ್ಸ್ ವೀಡಿಯೋಸ್ ಮಾಡಬೇಕು.
ಎಷ್ಟೊತ್ತಾಯಿತು ಆ ಔಟ್ಫಿಟ್ ಹಾಕ್ಕೊಂಡು ಒಂದಷ್ಟು ವೀಡಿಯೋಸ್ ಮಾಡಿ. ಸೊ ಇವಾಗ ನಾನು ಟೇಬಲ್ ಮೇಲೆ ಕೂತಿದ್ದೀನಿ, ಓದೋಕ್ಕಲ್ಲ ಎಡಿಟಿಂಗಿಗೆ. ಸೊ ಗಾಯ್ಸ್, ಓದೋದಕ್ಕೆ ಅಂತ ಕೂತಿದ್ದೀನಿ. ಎಷ್ಟು ನನ್ನ ತಲೆಗೆ ಹೋಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗೋಣ ಅಂತ. ಕಾಮಿಡಿ ಏನಂದರೆ, ಇವಾಗ ಮೆಸ್ಸಿಗೆ ಫೋನ್ ಮಾಡಿದ್ದೆ, ಟೈಮ್ ಟೇಬಲ್ಲೇ ನನಗೆ ಗೊತ್ತಿಲ್ಲ. ಏನಂದರೆ ಫಸ್ಟು MB ಇರೋದು, ಆದರೆ ನಾನು ತೆಗ್ದಿರೋ ಬುಕ್ಕು ಜಸ್ಟ್ ಅ ಮಿನಿಟ್. ದಿಸ್ ಇಸ್ ಅ ಬಾಟ್ನಿ ರೆಕಾರ್ಡ್. ಗಾಯ್ಸ್, ಎಷ್ಟು ಜನಕ್ಕೆ ಈ ಥರ ಆಗುತ್ತೆ ನೀವು ಹೇಳಿ, ಕಮೆಂಟ್ ಮಾಡಿ ಗಾಯ್ಸ್. ನನಗಂತೂ ಈ ಥರನೇ ಆಗೋದು, ನನಗೆ ಗೊತ್ತೇ ಇರಲ್ಲ ಅದು ಯಾವ ಎಕ್ಸಾಮ್ ಅಂತ. ಏನೋ ಓದೋಣ ಅಂತ ಕೂತ್ಕೋತೀನಿ, ಇನ್ನೇನೋ ಆಗೋಗ್ಬಿಡ್ತದ್ದು. ಇವಾಗ ಇದರಿಂದ ಅದಕ್ಕೆ ಏನಾಗಬೇಕು, ಶಫಲ್ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಗಾಯ್ಸ್. ಸೊ ಆದರೂ ಪರವಾಗಿಲ್ಲ, ಇವಾಗ ತಗೊಂಡ್ಬಿಟ್ಟಿದ್ದೀನಿ. ನನಗೆ ಬಾಟ್ನಿನೇ ಸ್ವಲ್ಪ ಇಷ್ಟ, ಅದಕ್ಕೆ ಬಾಟ್ನಿನೇ ಓದ್ತೀನಿ ಗಾಯ್ಸ್. ನಾನು ಓದ್ತಿರೋದು ಯಂಗ್ ಆ್ಯಂಥರ್, ಯಾಕಂದರೆ ಅದಕ್ಕಿಂತ ಮುಂಚೆ ಇರೋವೆಲ್ಲ ತುಂಬ ದೊಡ್ಡವಿದ್ದಾವೆ. ಅದನ್ನು ಎಕ್ಸಾಮ್ ಹಿಂದಿನ ದಿನವೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವತ್ತೇ ಓದ್ಕೋತೀನಿ. ಇನ್ನು 28ಕ್ಕೆ ಇರೋದು ಎಕ್ಸಾಮ್ ಆ್ಯಕ್ಚುಲಿ, ಏನು ಬಾಟ್ನಿ. ನಾನು 27ನೇ ತಾರೀಕು ಓದ್ಕೋತೀನಿ. ಏನು ಬಂದು ಫಸ್ಟ್ ಕ್ವಶನ್ ತುಂಬ ದೊಡ್ಡದು. ಅದರಲ್ಲಿ ಬಂದು ಏನು ಡೈಕಾಟ್ ಸ್ಟೆಮ್ಮು, ಡೈಕಾಟ್ ಲೀಫು, ಡೈಕಾಟ್ ಏನು ರೂಟು, ದೆನ್ ಮೊನೊಕಾಟ್ ರೂಟು, ಮೊನೊಕಾಟ್ ಲೀಫು, ಮೊನೊಕಾಟ್ ಸ್ಟೆಮ್ಮು, ಅದಾದಮೇಲೆ ಅನಾಮಲಸ್ ಸೆಕೆಂಡರಿ ಗ್ರೋತು, ದೆನ್ ಅದಾದಮೇಲೆ ಏನು ಪರ್ಮನೆಂಟ್ ಟಿಶ್ಯೂಸು, ಆಮೇಲೆ ಸಿಂಪಲ್ ಟಿಶ್ಯೂಸು, ಇಷ್ಟೆಲ್ಲ ಇದೆ. ಅದಕ್ಕೆ ಅದು ಅವತ್ತೇ ಓದ್ಕೋತೀನಿ. ಇವಾಗ ಸ್ವಲ್ಪ ಸಿಂಪಲ್ ಆಗಿರೋದು ಇವತ್ತು ಓದಬೇಕು ಅಂತ ಓದ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಒಂದು 3 ಪೇಜಸ್ ಇದೆ ಅಷ್ಟೇ. ಅದನ್ನು ಬೇಗ ಪಟ್ ಅಂತ ಓದ್ಬಿಟ್ಟು ಊಟ ಮಾಡಿಬಿಟ್ಟು ಆಚೆ ಮಾಡೋಣ. ಇವತ್ತಿಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಗಾಯ್ಸ್. ಓಕೆ, ನೆಕ್ಸ್ಟ್ TS ಆಫ್ ಇವಾಗ ಹೆಂಗೆ ಆ್ಯಂಥರ್ ಬರೋದಾದರೆ, ನೀವೆಲ್ಲ ನೋಡಿರೋ ಹಾಗೆ ನಾನು ಬಿಡಿಸಿರೋದು ನೋಡಿ ಹೇಗೆ ಬಿಡಿಸಿದ್ದೀನಿ ಅಂತ. ದಿಸ್ ಇಸ್ ಅ TS ಆಫ್ ಯಂಗ್ ಆ್ಯಂಥರ್, ಇದು TS ಆಫ್ ಮೆಚೂರ್ ಆ್ಯಂಥರ್ ಗಾಯ್ಸ್. ನಾನು ತುಂಬ ಅಂದರೆ ಚಿಕ್ಕದಾಗಿ ಬಿಡಿಸ್ತೀನಿ, ಅವ್ರಿಗೆ ಮೈಕ್ರೋಸ್ಕೋಪಲ್ಲಿ ಹಾಕಿ ಝೂಮ್ ಹಾಕಿ ನೋಡಬೇಕಾಗುತ್ತೆ ಗಾಯ್ಸ್. ನಮ್ಮ ಸರ್ ಅದೇ ಹೇಳಿದ್ದು, ಸ್ವಲ್ಪ ದೊಡ್ಡದಾಗಿ ಬಿಡಿಸಮ್ಮ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ಎಲ್ಲರೂ ಇದನ್ನು ಸಪ್ರೇಟ್ ಒಂದು ದೊಡ್ಡ ಶೀಟಿಗೆ ಬಿಡಿಸಿದ್ದಾರೆ, ಇದನ್ನು ಒಂದು ಸಪ್ರೇಟ್ ದೊಡ್ಡ ಶೀಟಿಗೆ ಬಿಡಿಸಿದ್ದಾರೆ. ಬಟ್ ನಾನು ಆಗಲ್ಲ ಗಾಯ್ಸ್, ಇದನ್ನೇ ಎರಡನ್ನೂ ಒಂದರಲ್ಲೇ ಮುಗಿಸಿ ಜೈ ಅನಿಸಿದ್ದೀನಿ. ನನಗೇನು 10th ಅಷ್ಟು ಇಷ್ಟ ಇಲ್ಲ, ಬಟ್ ಸೆಕೆಂಡ್ PU ತುಂಬ ಇಷ್ಟಪಟ್ಟು ಓದಿದ್ದೀನಿ. ಅದು ಮರೆಯೋಕ್ಕಾಗಲ್ಲ ಗೈಸ್. ಬಟ್ ಅದು ನಾನು ಯಾವತ್ತೂ ಆ ದಿನವೂ ಅಷ್ಟೇ, ಅಥವಾ ಆ ಟೈಮಲ್ಲೂ ಅಷ್ಟೇ, ನಾನು ಯಾವತ್ತೂ ದೇವ್ರ ಹತ್ರ ಕೇಳ್ಕೊಂಡಿಲ್ಲ, ಅಪ್ಪ ದೇವರೇ ಪಾಸ್ ಆಗೋ ಹಾಗೆ ಮಾಡು ಅಂತ. ನಾನು ಪರಿಶ್ರಮ ಆಗ್ತೀನಿ, ಅದಕ್ಕೆ ಪ್ರತಿಫಲ ಕೊಡು ಅಂತ ಕೇಳಿದ್ದೀನಿ ಅಷ್ಟೇ ಗಾಯ್ಸ್. ಯಾವತ್ತೂ ಅಷ್ಟೇ ಓದಬೇಕಾದ್ರೆ. ಮತ್ತು ಯಾವತ್ತೂ ಕಂಪ್ಯಾರಿಸನ್ ಅಂತೂ ಮಾಡೋದಕ್ಕೆ ಹೋಗಬೇಡ್ರಿ. ಒಬ್ಬರು ಮಾರ್ಕ್ಸ್ ಹೆಚ್ಚಿಗೆ ಬಂತು, ಒಬ್ಬರು ಮಾರ್ಕ್ಸ್ ಕಮ್ಮಿ ಬಂತು, ನೋ. ಯಾಕೆ ಅಂದರೆ ಅದು ನಮ್ಮ ಮಾರ್ಕ್ಸು ಅಲ್ವಾ. ನಮ್ಮನ್ನು ಇನ್ನೊಬ್ಬರು ಕಂಪೇರ್ ಮಾಡೋದು ಒಂದೇ, ನಮ್ಮ ಮಾರ್ಕ್ಸ್ನ ಇನ್ನೊಬ್ಬರು ಮಾರ್ಕ್ಸಿಗೆ ಕಂಪೇರ್ ಮಾಡೋದು ಒಂದೇ. ಅವ್ರ ತಕ್ಕನಂಗೆ ಅವ್ರು ಚೆನ್ನಾಗಿರ್ತಾರೆ, ನಾವು ನಮ್ಮ ತಕ್ಕನಂಗೆ ನಾವು ಚೆನ್ನಾಗಿರ್ತೀವಿ. ಹಂಗಂತ ಹೇಳ್ಬಿಟ್ಟು ಅವ್ರ ಮಾರ್ಕ್ಸು ಚೆನ್ನಾಗಿ ಬಂದಿದೆ, ನಂದು ಕಮ್ಮಿ ಆಗೋಯ್ತು, ನಾನು ಇನ್ನೊಂದು ಸ್ವಲ್ಪ ಓದಬೇಕಿತ್ತು, ನಾನು ಫೇಲ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬೇಜಾರಂತೂ ಆಗೋಕ್ಕೆ ಹೋಗ್ಬಿಡಿ. ಅದು ಬಿಟ್ಟು ಬೇರೇನೂ ಇದೆ ಲೈಫ್, ಬರೀ ಓದು ಒಂದೇ ಅಲ್ಲ, ಇಟ್ಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಅಷ್ಟೇ. ಹಂಗಂತ ಇದೇ ಲೈಫೇ ಇದು ಅಂತ ಅಂದ್ಕೊಳ್ಳೋದಕ್ಕೆ ಮಾತ್ರ ಹೋಗ್ಬೇಡಿ. ಆ್ಯಕ್ಚುಲಿ ನಾನು ಡಿಗ್ರಿ ಮಾಡ್ತಿರೋದು ಜಸ್ಟ್ ಫಾರ್ ಎ ನಾಲೆಡ್ಜ್ ಅಷ್ಟೇ. ನನಗೇನು ಇದ್ರ ಮೇಲೆ ಜಾಬ್ ತೊಗೋಬೇಕು ಯಾವುದೇ ಉದ್ದೇಶ ಇಲ್ಲ ಗೈಸ್. ಅದು BSc ಮೈಕ್ರೋಬಯಾಲಜಿ ಬಾಟ್ನಿನೇ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಸ್ವಲ್ಪ ಬ್ಯಾಕ್ಟೀರಿಯಾಸ್ ಬಗ್ಗೆ, ಅಂದರೆ ಬ್ಯಾಕ್ಟೀರಿಯಾಸ್ ಈಸ್ ಎವ್ರಿವೇರ್, ಇವಾಗ ದೇವರಾಗಿಬಿಟ್ಟಿದೆ ಬ್ಯಾಕ್ಟೀರಿಯಾಸ್. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅನ್ನೋದೊಂದಿತ್ತು. ಮತ್ತು ಬಾಟ್ನಿ ಇಟ್ಸ್, ಮತ್ತು ಮೇನ್ ರೀಸನ್ ಏನಂದರೆ ನಾನು ಬಾಟ್ನಿ ಮತ್ತು MB ತೊಗೊಳ್ಳೋದಕ್ಕೆ ಮ್ಯಾಥ್ಸ್ ಇರಲ್ಲ ಅಂದ್ಬಿಟ್ಟು ಗೈಸ್. ಮ್ಯಾಥ್ಸ್ ಅಂದರೆ ನನಗೆ ತಲೆನೋವು. ಓಕೆ, ಲೆಕ್ಕ ಏನಂತಾರೆ, ಏನು ಸಮ್ಮು, ಆಮೇಲೆ ಮೈನಸ್, ಆಮೇಲೆ ಏನದು ಮಲ್ಟಿಪ್ಲಿಕೇಶನ್ನು, ಡಿವಿಷನ್, ಇಷ್ಟೇ ಮ್ಯಾಥ್ಸ್ ಆದರೆ ಚೆನ್ನಾಗಿರುತ್ತೆ. ಅದೇನದು ಕಾಸ್ ಥೀಟಾ ಅಂತೆ, ಸೈನ್ ಥೀಟಾ ಅಂತೆ, ಏನದು ಅದೇನದು ಏನೇನೋ ಅಥ್ವಾ ನನ್ನ ಬಾಯಿಗೂ ಬರಲ್ಲ ಗಾಯ್ಸ್. ಅದು ಆ ಥರದ್ದೆಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ನನಗೂ ಮ್ಯಾಥ್ಸ್ಗೂ ಹಾಗೆ ಬರಲ್ಲ ಗಾಯ್ಸ್. ಅದಕ್ಕೆ
ಮ್ಯಾಥ್ಸ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮ್ಯಾಥ್ಸು ಫಿಸಿಕ್ಸು ಕೆಮಿಸ್ಟ್ರಿ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಮ್ ಬಿಗೆ ಬಂದರೆ ಎಮ್ ಬಿ ಮತ್ತು ಬಾಟ್ನಿಗೆ ಬಂದರೆ ಇಲ್ಲಿ ಆಲ್ಮೋಸ್ಟ್ ನಿಯರ್ಲಿ ಎಮ್ ಬಿನಲ್ಲೆಲ್ಲ ಬಯೋಕೆಮಿಸ್ಟ್ರಿ ಇದೆ, ಫಿಸಿಕ್ಸ್ ಇದೆ, ಅಲ್ಲಲ್ಲಲ್ಲಲ್ಲ ಮ್ಯಾಥ್ಸು ಬಂದು ಹೋಗ್ತಿದೆ ಗೈಸ್. ಒಂದೊಂದ್ಸರಿ ಇರಿಟೇಟ್ ಆಗುತ್ತೆ ಅದು ಬೇಕಾದ್ರೆ. ಬಟ್ ಓಕೆ, ಬ್ಯಾಕ್ಟೀರಿಯಾ ಬಗ್ಗೆ ಓದಬೇಕಾದ್ರೆ ಬಟ್ ಬಯೋಕೆಮಿಸ್ಟ್ರಿ ನೈಸ್ ಸಬ್ಜೆಕ್ಟ್, ಚೆನ್ನಾಗಿರುತ್ತೆ. ಫಿಸಿಕ್ಸು ಚೆನ್ನಾಗಿರುತ್ತೆ, ನಾನು ಓದಲ್ಲ ಅಷ್ಟೇ. ಆದರೆ ಮ್ಯಾಥ್ಸ್ ಮಾತ್ರ ನನಗೆ ಇಷ್ಟ ಆಗೋಲ್ಲ ಗೈಸ್. ನಿಮಗೆ ಯಾರ್ಯಾರಿಗೆ ಮ್ಯಾಥ್ಸ್ ಅಂದರೆ ಆಗಲ್ಲ, ಮ್ಯಾಥ್ಸಲ್ಲಿ ವೀಕ್ ಅನ್ನೋರು ಕಮೆಂಟ್ ಮಾಡಿ ನೋಡೋಣ. ನಾನಂತೂ ಹೆವಿ ವೀಕ್ ಇದ್ದೆ. ಬಟ್ ಸೆಕೆಂಡ್ ಪಿ ಯುನಲ್ಲಿ ಅದು ಹೆಂಗೆ ಚೆನ್ನಾಗಿ ಏನು ಬಂದುಬಿಡ್ತೋ ಮಾರ್ಕ್ಸ್ ಗೊತ್ತಿಲ್ಲ. ಮತ್ತು ಗಾಯ್ಸ್ ಪ್ಲೀಸ್ ಗಾಯ್ಸ್, ನಾವು ಓದ್ಕೋಬೇಕು. ಹಿಂಗೆ ಮಾತಾಡ್ತಾನೆ ಇರ್ತೀನಿ ಗೈಸ್. ನಾನಂತೂ ನನ್ನ ದಿನ ಹೋಗೋದೇ ಗೊತ್ತಾಗೋದಿಲ್ಲ, ಮಾತಾಡ್ಕೊಂಡು ಹಿಂಗೆ ಹೊತ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಬಂದರೆ ಮಾತ್ರ ಇವಾಗ ಹೆಂಗೆ ಬೈತಾರೆ ಅಂದರೆ, ಫೋನ್ ಬಿದ್ದೋಯ್ತು ಗೈಸ್. ಬಾ ಅಮ್ಮ, ನಮ್ಮಮ್ಮ ಬರ್ತಿದ್ದಾರಿ. ಅದೇನು ಖುಷಿನೇ ಅಮ್ಮ ಅಂದರೆ ಖುಷಿನೇ ಎಲ್ರಿಗೂ ಗೈಸ್. ನಮ್ಮ ಬೇಬ್ಸ್ ಇವರು ನಮ್ಮ ಬೇಬ್ಸ್. ಇವರು ನಮ್ಮ ಬೇಬಿ. ಆಯ್ತು ಬಿಡು, ಬಾರ ಬಿಡ್ತೀಯ ಬರೀ ನೀನು. ಅವನು ಕರಿ, ಇಲ್ಲಾಂದ್ರೆ ನಾ ಯಾರ್ದಂಗೆ ಆಡ್ತಾನೆ. ಮನೆ ಕಣ ಮುತ್ತನೆ ನಮ್ಮ ಜಾಣಿ. ಓಕೆ, ಫಸ್ಟ್ ನ್ಯೂಟ್ರಿಯೆಂಟ್ ಲೇಯರ್ ಇದು ಏನಂದರೆ ಔಟರ್ ಮೋಸ್ಟ್ ಸಾರಿ. ಸೊ ಗಾಯ್ಸ್, ನಾನು ನಿಜ ಹಿಂಗೆ ಇದ್ರೆ ನಾನು ಓದ್ಕೊಳ್ಳಲ್ಲ ಗಾಯ್ಸ್. ಮತ್ತೆ ಸಿಗ್ತೀನಿ, ಬಾಯ್. ಸೊ ಗಾಯ್ಸ್, ಮತ್ತೆ ಊಟ ಮಾಡ್ತಾ ಇದ್ದೀವಿ. ಏನಿಲ್ಲ, ಬೆಳಗ್ಗೆ ಏನಿದೆ ಅದೇನೇ. ಯಾವ ಬಿಡೆ ಸಾಕು ಹೇಳ. ನಮ್ಮಮ್ಮ ನೋಡಿ ಗಾಯ್ಸ್, ಬಿಡೆ ಸಾಕು ಅಂತ. ಅದೇನು ಹಾಕ್ಬೇಡ. ಮುದ್ದೆ, ಸಾಂಬಾರು, ಸೊಪ್ಪು ಮತ್ತು ಹಪ್ಪಳ, ಇಷ್ಟು. ಅವಳು ವಿಡಿಯೋ ಮಾಡೋದು ಊಟ ಮಾಡಿಬಿಟ್ಟು ಆಮೇಲೆ ಮಾಡಿ ಬಂತಿರ್ತಾ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್. ಬಾರ ಮುನ್ನು ಹಪ್ಪಳ ಗಾಯ್ಸ್. ಹೇಗೋಯ್ತು ಇವತ್ತಿನ ದಿನ ಅಂತಲೇ ಗೊತ್ತಿಲ್ಲ. ಹಾಗೆ ಅಲ್ವಾ, ಟೈಮ್ ಯಾರಿಗೂ ವೆಯ್ಟ್ ಮಾಡಲ್ಲ. ಸೊ ನಾವು ಯಾವಾಗಲೂ ಏನಾದರೂ ಒಂದು ಕೆಲಸದಲ್ಲಿ ತೊಡಗಬೇಕು, ಇಲ್ಲ ನಿದ್ದೆ ಮಾಡೋದ್ರಲ್ಲಾದರೂ ತೊಡಗಿರಬೇಕು. ಯಾಕಂದರೆ ಬಾಡಿಗೆ ರೆಸ್ಟ್ ಬೇಕಿರುತ್ತೆ. ಹಾಗಂತ ಯಾವಾಗಲೂ ನಿದ್ದೆ ಮಾಡಿ ಅಂತ ಅಲ್ಲ. ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ಲು ಟಯರ್ಡ್ ಆಗಿರ್ತೀವಿ. ಸೊ ನೈಟ್ ರೆಸ್ಟ್ ಬೇಕೇ ಬೇಕಾಗಿರುತ್ತೆ. ಸೊ ಆ ರೀಸನ್ಗೆ ನೈಟು ಬರೀ ಫೋನ್ ಅಂತ ನೋಡ್ಕೊತ ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಮಲ್ಕೋಬೇಕು. ಮಧ್ಯಾಹ್ನ ಯಾವಾಗಾದರೂ ಟೈಮ್ ಸಿಕ್ಕಿದ್ರೆ ಆವಾಗೂ ಮಲ್ಕೊಳ್ಳಿ. ಅಂದರೆ ಕೆಲಸ ಮಾಡಿ ಬಂದು ಸುಸ್ತಾಗಿದ್ದರೆ ಮಾತ್ರ, ಸುಸ್ತಾಗಿದ್ರೆ ಅನ್ನೋದಕ್ಕಿಂತ ಕೆಲಸಕ್ಕೆ ಹೋಗಿ ಬಂದಿದ್ರೆ ಟೈಮ್ ಇದ್ದು ಮಲ್ಕೋಬೋದು. ಮತ್ತು ಏನಂದರೆ ಓದ್ಕೊಂಡಿದ್ದು ಸ್ವಲ್ಪ ಆಯಿತು. TSF ಆ್ಯಂಥರ್ ಓದ್ಕೊಂಡೆ, ಮೆಚೂರ್ ಆ್ಯಂಥರ್ ಓದ್ಕೊಂಡೆ, ದೆನ್ ಎಂಡೋಸ್ಪಮ್ ಓದ್ಕೊಂಡೆ. ಇಷ್ಟು ಓದ್ಕೊಂಡಿದ್ದೀನಿ, ಸಾಕನ್ಸುತ್ತೆ ಇವತ್ತಿಗೆ. ಸೊ ಗಾಯ್ಸ್, ಇವತ್ತಿಗೆ ಇಷ್ಟೇ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವ್ಲಾಗ್. ಆ್ಯಕ್ಚುಲಿ ಇದಕ್ಕೆ ಏನು ಟೈಟಲ್ ಇಡಬೇಕು, ಏನಿಡಬೇಕು ಸ್ಟಡಿ ವ್ಲಾಗ್. ಸ್ಟಡಿನೇ ಮಾಡಿಲ್ಲ. ನೋಡೋಣ, ತಲೆಗೆ ಏನು ತೋಚುತ್ತೋ ಎಡಿಟ್ ಮಾಡಬೇಕಾದ್ರೆ ಆವಾಗ ಹಾಕ್ತೀನಿ. ಸೊ ಗಾಯ್ಸ್, ಗುಡ್ ನೈಟ್ ಎಲ್ಲರಿಗೂ. ಶಿವರಾತ್ರಿ. ಎಲ್ಲರೂ ಆರಾಮ್ಸೆ ನಿದ್ದೆ ಮಾಡಿ, ಎಲ್ಲರೂ ಖುಷಿಯಾಗಿರಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಯಾನಿಂಗ್ ಆಫ್ ಹರ್ಷಿತಾ. ನನ್ನ ಜೊತೆ ನೀವು. ಬಾಯ್ ಬಾಯ್. ಲವ್ ಯು ಗೈಸ್.